ದಿನಾಂಕ 30/11/2024 ರಂದು ಬಾಗಲಕೋಟೆಯಲ್ಲಿ ವಕಫ್ ಬೋರ್ಡ್ ಹೋರಾಟದಲ್ಲಿ ವಿಜಯಪುರ ಶಾಸಕರಾದ ಬಸನಗೌಡ ಪಾಟೀಲ ಯತ್ನಾಳರವರು ನಮ್ಮ ಸಮುದಾಯದ ಅವಾಚ್ಯ ನಿಷೇಧಿಸಿದ ಪದ ಮಾತನಾಡಿರುವ ಶಾಸಕರ ವಿರುದ್ಧ ಕಾನೂನು ಪ್ರಕಾರ ಸೂಕ್ತ ಕ್ರಮ ಜರುಗಿಸಬೇಕು ಅಂತ ಒತ್ತಾಯಿಸಿ ಅಖಿಲ ಕರ್ನಾಟಕ ಹಡಪದ ಅಪ್ಪಣ್ಣ ಸಮಾಜ ಸೇವಾ ಸಂಘ ಕಲಬುರಗಿ ತಾಲೂಕು ವತಿಯಿಂದ ಸರ್ದಾರ್ ವಲ್ಲಭಾಯಿ ಪಟೇಲ್ ವೃತ್ತ ಇಂದ ಜಿಲ್ಲಾಧಿಕಾರಿ ಕಚೇರಿ ಅವರಿಗೆ ಬೃಹತ್ ಪ್ರತಿಭಟನೆ. ಈ ಒಂದು 30ನೇ ತಾರೀಕು ಬಾಗಲಕೋಟೆಯಲ್ಲಿ ನಡೆದಕ್ಕಂಥ ವಕ್ಫ್ ಬೋರ್ಡ್ ಹೋರಾಟದಲ್ಲಿ ವಿಜಯಪುರ ಶಾಸಕರಾದ ಬಸವರಾಜ ಪಾಟೀಲ್ ಯತ್ನಾಳ್ ಅವರು ಮಾತಿನ ಭರಾಟೆಯಲ್ಲಿ ನಮ್ಮ ನಿಷೇಧಿತ ಪದವಾದ ಹಜಾಮ್ ಒಂದು ಪದ ಬಳಕೆ ಮಾಡಿದ್ದಾರೆ. ಅದು ನಮ್ಮ ಇಡೀ ಕರ್ನಾಟಕದಲ್ಲಿರ್ತಕ್ಕಂಥ ಹಡಪ ಸಮಾಜದ ಜನರಿಗೆ ತುಂಬ ನೋವಾಗಿದೆ. ಆ ನೋವನ್ನು ನಾವು ಪ್ರತಿಭಟನೆ ಮುಖಾಂತರ ಹಾಗೂ ಮುಂದಿನ ದಿನಗಳಲ್ಲಿ ಅವ್ರಿಗೆ ಕ್ಷಮೆ ಯಾಚಿಸಬೇಕು ಮತ್ತು ಅವರಿಗೆ ಶಿಸ್ತಿನ ಕ್ರಮ ಕೈಗೊಳ್ಳಲೇಬೇಕು. ಇಲ್ಲವಾದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಇನ್ನೂ ಉಗ್ರವಾದ ಹೋರಾಟವನ್ನು ಮಾಡೇ ಮಾಡ್ತೀವಿ. ಯತ್ನಾಳವರು ಇವಾಗ ಕ್ಷಮೆ ಕೋರಲೇಬೇಕು ಮತ್ತು ಸಿದ್ದರಾಮಯ್ಯನವರು ಅವ್ರ ವಿರುದ್ಧ ಏನಾದರೂ ಕ್ರಮ ಕೈಗೊಳ್ಳಬೇಕು ಹಾಗೂ ರಾಜ್ಯಪಾಲರವರು ಅವರಿಗೆ ಶಾಸಕ ಸ್ಥಾನದಿಂದ ವಜಾಗೊಳಿಸಬೇಕು ಅಂತ ನನ್ನ ಮನವಿ ಇದೆ. ಇಂದು ನಾವು ಕಲಬುರಗಿ ತಾಲೂಕಿನಿಂದ ಎಲ್ಲ ಪ್ರತಿಭಟನಾಕಾರರು ಎಲ್ಲರದ್ದು ಒಂದೇ ಇದೆ. ಕರ್ನಾಟಕ ಸರ್ಕಾರಕ್ಕೆ ಒಂದು ಮನವಿ ಇದೆ. ಏನಪ್ಪ ಅಂತಂದರೆ ಇಲ್ಲಿವರೆಗೂ ನಾವು ಹಳ್ಳಿಯಿಂದ ತಾಲೂಕುವಾರು ಹೋಬಳಿವಾರದು ಎಲ್ಲರೂ ಒಂದು ಮಾತಿನಿಂದ ನಾವು ಭಾಳ ತುಂಬ ಅನುಭವಿಸ್ತಿದ್ದೀವಿ. ಏನಪ್ಪ ಅಂದರೆ ಹಜಾಮ ಅನ್ನೋ ಪದ ನಮ್ಗೆ ಭಾಳ ತೊಂದರೆ ಅನಿಸ್ತದೆ ನಾವು ಕೇಳಿದ್ರೆ. ಹಿಂಗಾಗಿ ನಾವು ಇದಕ್ಕೊಂದು ತಕ್ಕ ಒಂದು ಕಾನೂನು ತರಬೇಕು, ಅಟ್ರಾಸಿಟಿ ಕಾನೂನು ತರಬೇಕು ಅಂತ ಹೇಳಿ ಬಹಳ ದಿನಗಳ ಬೇಡಿಕೆ ಇದೆ ಹಡಪ ಸಮಾಜದ್ದು. ನಮ್ಮ ಈ ಕಲಬುರಗಿ ತಾಲೂಕು ಕಮಿಟಿಯಿಂದ ನಾವು ರಾಜ್ಯ ಸರ್ಕಾರಕ್ಕೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ, ರಾಜ್ಯಪಾಲರಿಗೆ ಹಾಗೂ ಗೃಹ ಮಂತ್ರಿಗಳಿಗೆ ನಾವು ಒತ್ತಾಯಪೂರ್ವಕ ಮನವಿ ಮಾಡ್ತೇವೆ. ಚಂದ್ರಶೇಖರ್ ಹಡಪ ಸಮಾಜ ಕಲಬುರಗಿ ತಾಲೂಕು ಅಧ್ಯಕ್ಷ. ಏನು ದಿನಾಂಕ ನವೆಂಬರ್ 30ರಂದು ಬಾಗಲಕೋಟೆಯ ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಯಾರನ್ನೂ ನಿಂದಿಸುವಂಥ ಒಂದು ಭರಾಟೆಯಲ್ಲಿ ಹಡಪದ ಸಮಾಜಕ್ಕೆ ನೋವುಂಟು ಮಾಡುವಂಥ ಜಾತಿ ನಿಷೇಧಿತ ಪದವಾದಂಥ ಏನು ಹಿಂದೆ ಸಿದ್ದರಾಮಯ್ಯ ಸರ್ಕಾರ ಈ ಪದವನ್ನು ನಿಷೇಧ ಮಾಡಿತ್ತು. ಆದರೂ ಕೂಡ ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಶಾಸಕ ಏನು ಹಜಾಮ ಅಂತಕ್ಕಂಥ ಜಾತಿ ನಿಂದನೆಯನ್ನು ಮಾಡಿ ಇಡೀ ರಾಜ್ಯದಲ್ಲಿರ್ತಕ್ಕಂಥ 18ರಿಂದ 20 ಲಕ್ಷ ಜನಸಂಖ್ಯೆ ಉಳ್ಳ ಚೌರಿಕ ಹಡಪದ ಸಮಾಜಕ್ಕೆ ತೀವ್ರವನ್ನು ನೋವುಂಟು ಮಾಡಿದ್ದಾರೆ. ಇದು ರಾಜ್ಯ ಎಲ್ಲ ಹಡಪದ ಸಮಾಜದ ಪರವಾಗಿ ನಾವು ಉಗ್ರವಾಗಿ ಖಂಡಿಸ್ತೇವೆ ಮೊಟ್ಟ ಮೊದಲಾಗಿ. ಅದ ನಂತರ ಯತ್ನಾಳಗೌಡ್ರೆ, ನೀವು ಏನು ಸಣ್ಣ ಸಮುದಾಯದ ಪರ ಇವತ್ತು ಏನು ಅಧಿವೇಶನದಲ್ಲಿ ಧ್ವನಿ ಎತ್ತುತ್ತೀರಿ, ಒಂದು ಕಡೆಗೆ ಧ್ವನಿ ಎತ್ತುತ್ತೀರಿ, ಇನ್ನೊಂದು ಕಡೆ ಜಾತಿ ನಿಂದನೆ ಮಾಡ್ತೀರಿ ಅಂತಕ್ಕಂಥ ಪ್ರಶ್ನೆಯನ್ನು ನಾವು ಮಾಡಬೇಕಾಗುತ್ತೆ ಪ್ರತಿಭಟನೆ ಮತ್ತು ಮಾಧ್ಯಮದ ಮುಖಾಂತರ. ಸೊ ಯತ್ನಾಳಗೌಡ್ರೆ, ಆದಷ್ಟು ಬೇಗ ನೀವು ಹಡಪದ ಚೌರಿಕ ಸಮಾಜಕ್ಕೆ ಬಹಿರಂಗವಾಗಿ ಕ್ಷಮೆ ಯಾಚಿಸಬೇಕು. ಮತ್ತು ಕ್ಷಮೆ ಆಸೆ ಇದ್ದರೆ ಇವತ್ತು ಏನು ಗುಲ್ಬರ್ಗ ಜಿಲ್ಲೆಯಲ್ಲಿ ಸಾಂಕೇತಿಕವಾಗಿ ಹೋರಾಟ ನಡೆದಿದೆ, ಇನ್ನು ಮುಂದೆ ಪ್ರತಿಯೊಂದು ರಾಜ್ಯಾದ್ಯಂತ ಹಡಪದ ಚೌರಿಕ ಸಮಾಜದ ಅಂಗಡಿಗಳನ್ನು ಬಂದಿಟ್ಟು ನಿಮ್ಮ ವಿರುದ್ಧ ಪ್ರತಿಭಟನೆ ಮಾಡಬೇಕಾಗುತ್ತೆ. ಮುಂಬರತಕ್ಕಂಥ ಚುನಾವಣೆಗಳಲ್ಲಿ ಅಲ್ಲಿರ್ತಕ್ಕಂಥ ವಿಜಯಪುರದಲ್ಲಿರ್ತಕ್ಕಂಥ ನಮ್ಮ ಜನರು ಏನದ ಸಣ್ಣ ಬರೀ ಹಡಪದ ಸಮಾಜ ಅಲ್ಲ, ಸಣ್ಣ ಕಮ್ಯುನಿಟಿಯೊಂದಿಗೆ ಈ ಗೌಡ್ರು ಏನು ಅಂತಕ್ಕಂಥ ಗೌಡ್ರ ಮುಖವಾಡವನ್ನು ನಾವು ಕಳಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಅದಕ್ಕೆ ಕೂಡಲೇ ನೀವು ಬಹಿರಂಗವಾಗಿ ಕ್ಷಮೆ ಯಾಚಿಸಬೇಕು. ಮತ್ತು ಈಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರ ಸರ್ಕಾರಕ್ಕೆ ನಾವು ವಿನಂತಿ ಏನು ಮಾಡ್ತಾ ಇದೆ ಅಂದರೆ, ನಮಗೆ ದಿನನಿತ್ಯ ಜಾತಿ ನಿಂದನೆ, ಶೋಷಣೆ, ಅಸ್ಪೃಶ್ಯತೆ, ನಮ್ಮ ಮೇಲೆ ದಬ್ಬಾಳಿಕೆ ನಡೀತಾ ಇದ್ದಾರೆ. ದೀನ ದಲಿತರಕ್ಕಂತಲೂ ಹಿನಾಯಾದಂಥ ಪರಿಸ್ಥಿತಿಯಲ್ಲಿ ನಮಗೆ ಎಲ್ಲ ಜನಾಂಗ ಕಾಣ್ತಾ ಇದ್ದಾರೆ. ಇಂಥ ಜನಾಂಗಕ್ಕೆ ನೀವು ತಕ್ಕ ಪಾಠ ಕಲಿಸಬೇಕು. ಯಾಕಂದರೆ ಬುದ್ಧ, ಬಸವ, ಅಂಬೇಡ್ಕರ್ ಅವರ ಸಿದ್ಧಾಂತದ ಮೇಲೆ ನಡೀತಿರ್ತಕ್ಕಂಥ ನಿಮ್ಮ ಸರ್ಕಾರ ಈ ನಮ್ಮ ಬೇಡಿಕೆ ಆದಷ್ಟು ಬೇಗ ಏನು ಹಡಪ ಸಮಾಜಕ್ಕೆ ಜಾತಿ ನಿಂದನೆ ಆದರೆ ಅಟ್ರಾಸಿಟಿ ಕಾನೂನು ತರುವಂಥ ಒಂದು ನಿಟ್ಟಿನಲ್ಲಿ ಸರ್ಕಾರದಲ್ಲಿ ನಾವು ರಚನೆ ಮಾಡಬೇಕು ಅಟ್ರಾಸಿಟಿಗೆ. ಮತ್ತು ಗುಲ್ಬರ್ಗ ಉಸ್ತುವಾರಿ ಮಂತ್ರಿಗೂ ಕೂಡ ನಾವು ಮನವಿ ಮಾಡ್ತೀವಿ, ನಿಮ್ಗೆ ಕೂಡ ನಾವು ಮನವಿಯನ್ನು ಮಾಡ್ತಾ ಇದ್ದೀವಿ ಪ್ರತಿಭಟನೆ ಮಾಧ್ಯಮದ ಮುಖಾಂತರ. ನೀವು ಸಿದ್ದರಾಮಯ್ಯ ಅವರ ಮೇಲೆ ಒತ್ತಡ ಹಾಕಿ, ನಿಮಗೆ ಮಾತು ಕೇಳ್ತಾರೆ ಅವರು, ಸಿದ್ದರಾಮಯ್ಯ ಅವರು ಅವರಿಗೇನು ಒತ್ತಡಕ್ಕೆ ಹಾಕಿ ನಮಗೆ ಅಟ್ರಾಸಿಟಿ ಕಾನೂನು ಏನು ಜಾರಿ ಮಾಡುವಂಥ ವ್ಯವಸ್ಥೆ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಕೂಡ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡುತ್ತಾ ಮತ್ತೊಮ್ಮೆ ಯತ್ನಾಳಗೌಡ್ರೆ, ಆದಷ್ಟು ಬೇಗ ನೀವು ಕ್ಷಮೆ ಕೇಳಬೇಕು ಹಡಪ ಸಮಾಜಕ್ಕೆ ಅಂತ ಹೇಳ್ಬಿಟ್ಟು ಈ ಪ್ರತಿಭಟನೆ ಮತ್ತು ನನ್ನ ಪ್ರೀತಿಯ ಮಾಧ್ಯಮ ಮುಖಾಂತರ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ. ನನ್ನ ಹೆಸರು ರಮೇಶ್ ಹಡಪ ನೀಲೂರ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ಕಲಬುರಗಿ.